नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधर गुरु महचरिता भगवान् श्रीधर गुरु महचरिता। श्रीधर गुरु महचरिता भगवान् श्रीधर गुरु महचरिता। श्री गुरु कृपयाधार निरूपित श्री गुरु कृपयाधार निरूपित श्रीधर गुरु महचरिता भगवान् श्रीधर गुरु महचरिता। श्री गुरुभ्यो नमः। हरि ओम। एकदन्तं महाकायं वाणीं विद्यां सरस्वतीं नमामि दीनबालोऽहं ज्ञानमोक्षार्थसिद्धये। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। ओम नमो भगवते श्रीधराय। ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಪರಮ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಶ್ರೀ ಗುರುಗಳ ಚರಣಗಳಿಗೆ ಮನಸಾ ವಂದಿಸಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಮಹಾಚರಿತ್ರೆಗೆ ಪ್ರಣಾಮವನ್ನು ಸಲ್ಲಿಸ್ತಾ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡುತ್ತೇವೆ. ಮಹಾಚರಿತ್ರೆಯ ಶ್ರವಣವನ್ನು ಮಾಡುತ್ತಾ ಇರುವಂಥ ಎಲ್ಲರನ್ನು ಸ್ವಾಗತಿಸ್ತೇನೆ. ಗುರುದೇವದತ್ತ. ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರಂ ಆಶ್ರಯೇ ಬ್ರಹ್ಮಣೇ ನಮಃ. ಶ್ರೀ ದತ್ತ ಸದ್ಗುರುವಿನ ಸ್ವರೂಪಾಕಾರದಿಂದ ಅವತಾರ ಮಾಡಿದಂಥ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಅವತಾರ ನಾಮವೂ ಶ್ರೀಧರ, ಆಶ್ರಮ ನಾಮವೂ ಶ್ರೀಧರ. ಈ ಶ್ರೀಧರ ಎಂಬ ನಾಮವೇ ಸುಂದರ. ಶ್ರೀಧರ ಎಂಬ ನಾಮ ಮಾತ್ರವೇ ಹೇಳಲಿಕ್ಕೆ, ಕೇಳಲಿಕ್ಕೆ, ನೋಡಲಿಕ್ಕೆ, ಕರೀಲಿಕ್ಕೆ, ಜಪಿಸಲಿಕ್ಕೆ, ಸ್ಮರಿಸಲಿಕ್ಕೆ ಎಲ್ಲ ದೃಷ್ಟಿಯಿಂದಲೂ ಸಂತೋಷವಾಗ್ತದೆ. ಅದು ಆನಂದದಾತ್ರವಾಗಿದೆ. ಅವರ ನಾಮವೇ ಒಂದು ಆನಂದ ರೂಪ. ಶ್ರೀಧರ ನಾಮವೇ ಒಂದು ಆನಂದಾಮೃತದ ಬಟ್ಟಲಿದ್ದ ಹಾಗೆ. ಅದರಿಂದಲೇ ಸ್ವಾನಂದಾಮೃತದ ತೃಪ್ತಿ ಸಿಗ್ತದೆ. ಅರಳಿದ ಮಲ್ಲಿಗೆ ತನ್ನ ಪರಿಮಳವನ್ನು ಸೂಸುವಲ್ಲಿ ಬೇಕು ಬೇಡಗಳನ್ನು ನೋಡುವುದಿಲ್ಲಂತೆ. ಹಾಗೆ ಶ್ರೀಧರ ಎಂಬ ನಾಮ ಸುಮವು ನಾವು ಬೇಡಾಳಿ ಹೇಳಿದರೂ ಕೂಡ ನಮಗಾಗಿ ಆನಂದವೆಂಬ ಪರಿಮಳವನ್ನು ಸೂಸ್ತಾ ಇರ್ತದೆ. ದುಃಖವನ್ನು ಸಹ ಆನಂದದಿಂದ ಎದುರಿಸುವಂಥ ಶಕ್ತಿಯನ್ನು ಶ್ರೀಧರ ಎಂಬ ನಾಮ ಕೊಡ್ತಾ ಇದೆ. ಸ್ತುತಿ ನಿಂದೆಗಳಿಂದ, ಉಬ್ಬು ಕುಗ್ಗುಗಳಿಂದ ನಮ್ಮನ್ನು ಏರಳಿಯದ ಹಾಗೆ ನೋಡಿಕೊಳ್ಳುವಂಥ ಮಹಾ ಸಾಮರ್ಥ್ಯದೊಂದಿಗೆ ನಮ್ಮ ಮುಂದಿದೆ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಶ್ರೀಧರ ಎಂಬ ನಾಮ. ವರಾಹಾವತಾರವನ್ನು ಧರಿಸಿದಂಥ ಪರಮಾತ್ಮನಿಗೆ ಪೃಥ್ವಿ ಹೇಗೆ ಭಾರ ಎನಿಸಲಿಲ್ಲವೋ ಹಾಗೆ ಭಕ್ತರ ಭವಭಾರ ಶ್ರೀಧರ ಎಂಬ ನಾಮದ ಅವತಾರಿಗೆ ಭಾರವೆನಿಸುವುದಿಲ್ಲ. ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು ಅವತರಿಸಿದಾಗಲೇ ಶ್ರೀಧರ ಎಂಬ ನಾಮ ಈ ಧರೆಯಲ್ಲಿ ನಿರ್ಮಲಾತ್ಮಕವಾಗಿ ಅವತರಿಸಿತು ಹೇಳುವುದು ಸತ್ಯ. ಸರೋವರ ಎಷ್ಟೇ ಆಳವಾಗಿದ್ದರೂ ಕೂಡ ಅದರಲ್ಲಿರುವ ಕಮಲ ನೀರಿನ ಪಾತಳಿಯ ಮೇಲೆ ಇರುವ ಹಾಗೆ ಶ್ರೀಧರ ಎಂಬ ಮಹಾಶಕ್ತಿ ಭೂಮಗಾತ್ರವಾಗಿದ್ದರೂ ಕೂಡ ಅದು ಶ್ರೀಧರ ಎಂಬ ನಾಮ ಮಾತ್ರವನ್ನು ಧರಿಸಿ ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ ಬಂದಿದೆ. ಶ್ರೀಧರ ಎಂಬ ನಾಮಾಂಶದ ಇದು ಭವವ್ಯಾಧಿಯನ್ನು ಕಷ್ಟವಿಲ್ಲದೆ ಸಹಿಸುವ ಸಾಮರ್ಥ್ಯವನ್ನು ಕೊಡುತ್ತದೆ, ನಿವಾರಿಸುವ ಸಾಮರ್ಥ್ಯವನ್ನು ಕೊಡುತ್ತದೆ. ಇಂತಹ ಸಾಮರ್ಥ್ಯವಂತ ಶ್ರೀಧರ ಎಂಬ ನಾಮ ಭಕ್ತರ ಪಾಲಿಗೆ ಸುರಧೇನು, ಕಲ್ಪವಲ್ಲಿ ಇದ್ದ ಹಾಗೆ. ಈ ನಾಮವನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ಇದ್ದರೆ
ಅದಕ್ಕೆ ಸಂಬಂಧಿಸಿದ ನಾಮಿ ಅಂದರೆ ಶ್ರೀಧರ ಸ್ವಾನಂದ ಕಂದನಾಗಿ ನಮ್ಮ ಕಂಗಳಿಗೆ ಕಾಣುವುದು ನಿಜ. ಶ್ರೀಧರ ನಾಮ ಭಜಿಸಿದವಗೆ ಉಂಟೆ ಭವದ ಬಂಧನ. ಶ್ರೀಧರ ಎಂಬ ನಾಮವನ್ನು ಕರೆದು ಎಷ್ಟೋ ಭಕ್ತಿವಂತರು ಉದ್ಧಾರಗೊಂಡ್ಬಿಟ್ರು. ಕಣ್ಣುಗಳಿಲ್ಲದವರು ಕಣ್ಣುಗಳನ್ನು ಪಡ್ಕೊಂಡರು. ಬಡವರೆಷ್ಟೋ ಬಲ್ಲಿದರಾದರು. ಸಂಕಷ್ಟಕ್ಕೆ ಸಿಲುಕಿದಂಥವರು ಸಂತೋಷಿಗಳಾದರು. ದುಃಖಿಗಳು ಸುಖಿಗಳಾದರು. ಸಾಧಕರು ಸಿದ್ಧರಾದರು. ಮುಮುಕ್ಷುಗಳು ಮೋಕ್ಷದರ್ಶನ ಮಾಡಿದರು. ವಿದ್ಯಾಹೀನರು ವಿದ್ಯಾವಂತರಾದರು. ಅಹಂಕಾರಿಗಳು ನಿರಹಂಕಾರಿಗಳಾದರು. ನಾಸ್ತಿಕರು ಆಸ್ತಿಕರಾದರು. ಪುತ್ರಹೀನರು ಸುಪುತ್ರವಂತರಾದರು. ಭಾವಯುಕ್ತರು ಭಗವಂತನನ್ನು ಕಂಡರು. ಭಜಕರು ಅನುಭಾವಿಗಳಾದರು. ಏಕನಿಷ್ಠರು ಇದನ್ನು ಪೂಜಿಸಿ ಕೀರ್ತಿಸಿ ಧನ್ಯರಾಗ್ಬಿಟ್ರು. ಇಷ್ಟು ಸಾಮರ್ಥ್ಯ ಶ್ರೀಧರ ಎಂಬ ನಾಮದಲ್ಲಿದೆ. ತಪ್ತಕಾಂಚನ ಸಂಕಾಶಂ ತುಳಸೀಮಾಲಾಂ ಕಮಂಡಲಂ ದೌರ್ಭ್ಯಾಂ ದಧಾನಂ ಕಾಷಾಯ ವಸನಂ ರಾಮಮಾನಸಂ. ರವಿಟ್ಟ ಚಿನ್ನದಂಥ ತನುಕಾಂತಿಯಿಂದ ಕೂಡಿದ ಕೊರಳಲ್ಲಿ ತುಳಸಿ ಮಾಲೆಯನ್ನು ಧರಿಸಿದ ದಂಡ ಕಮಂಡಲಗಳನ್ನು ಹಿಡಿದಿರುವ ಶ್ರೀರಾಮ ಮಾನಸ ತತ್ವರಾದ ಶ್ರೀ ಶ್ರೀಧರ ಸ್ವಾಮಿಗಳ ರೂಪ ದರ್ಶನವೇ ಒಂದು ಬ್ರಹ್ಮಾನಂದದ ಕ್ಷಣ ಇದ್ದ ಹಾಗೆ. ಅವರ ರೂಪ ಅವರ ನಾಮ ದರ್ಶನಗಳಿಂದ ಭಕ್ತರ ಅಜ್ಞಾನದ ನಿವೃತ್ತಿ ನಿಶ್ಚಯ ಎಂಬ ಮಾತು ತ್ರಿಕಾಲ ಸತ್ಯ. ಶ್ರೀ ಶ್ರೀಧರೇಂದ್ರಾತ್ ಅನ್ಯೋ ನ ವಿದ್ಯತೆ. ಶ್ರೀ ಶ್ರೀಧರ ಸ್ವಾಮಿಗಳನ್ನು ಬಿಟ್ಟರೆ ಇಂಥ ದೇವರು ಇನ್ನೊಂದಿಲ್ಲ ಹೇಳಿ ತಿಳಿದಂಥ ಭಕ್ತರಿಗೆ ಶ್ರೀಧರ ನಾಮವೇ ಒಂದು ಅಮೃತ ಸಂಜೀವಿನಿ ಇದ್ದ ಹಾಗೆ. ಮುಖಂ ಕಮಲದಲಾಕಾರಂ ವಾಣಿ ಚಂದನ ಶೀತಲ ಹೃದಯಂ ನವನೀತ ತುಲ್ಯಂ ಶ್ರೀಧರಾರ್ಯಂ ನಮಾಮ್ಯಹಂ. ಕಮಲದಳದ ಹಾಗೆ ಹಸನ್ಮುಖಿಗಳಾಗಿರುವ ಚಂದನದಂತೆ ತಂಪಾದ ಶಾಂತ ವಾಣಿಯಿಂದ ಶೋಭಿಸ್ತಾ ಇರುವಂಥ ಬೆಣ್ಣೆಯ ಹಾಗೆ ಮೃದು ಹೃದಯಗಳಾದ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಗಳಿಗೆ ನಮಸ್ಕಾರ ಮಾಡ್ತೇನೆ ಹೇಳಿದಾಗ ಅವರ ಶ್ರೀಧರ ಎಂಬ ಸಗುಣ ನಾಮರೂಪಗಳ ಸ್ವಾನಂದದ ಮಕರಂದ ನಮಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಶುದ್ಧ ಚಿತ್ತ ಎನ್ನುವಂಥ ಮಂದಿರದಲ್ಲಿ ಶ್ರೀಧರ ಎಂಬ ನಾಮದೊಂದಿಗೆ ಶ್ರೀಧರನ ಸಗುಣ ಮೂರ್ತಿಯನ್ನು ಇಟ್ಟುಕೊಂಡು ಎಷ್ಟೋ ಭಕ್ತಿವಂತರು ನಲಿದಾಡಿದರು, ಕುಣಿದಾಡಿದರು, ಸಮಾಧಿ ಸುಖವನ್ನು ಅನುಭವಿಸಿದರು. ಇಂತಹ ಪರಮಮಂಗಲ ನಾಮವನ್ನು ಧರಿಸಿದಂಥ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳವರ ಕೃಪಾಶ್ರಯದಲ್ಲಿರುವ ನಾವೆಲ್ಲರೂ ನಿಜಕ್ಕೂ ಧನ್ಯರೇ ಸರಿ, ಕೃತಕೃತ್ಯರೇ ಸರಿ. ಮನೆದೇವರು, ಕುಲದೇವರು, ಇಷ್ಟದೇವರು, ಉಪಾಸ್ಯದೇವರು ಎಲ್ಲವೂ ನಮಗೆ ಶ್ರೀ ಶ್ರೀಧರ ಸ್ವಾಮಿಗಳೇ ಹೇಳಿ ನಂಬಿ ನಡೀತಾ ಇರುವಂಥ ಭಾಗ್ಯವಂತ ಭಕ್ತರು ಈ ಲೋಕದಲ್ಲಿ ಅನೇಕಾನೇಕರಿದ್ದಾರೆ. ದೇವಿ, ಗಣಪತಿ, ರಾಮ, ಕೃಷ್ಣ ಮುಂತಾದ ಹಲವು ದೇವರ ಅವತಾರಗಳಿದ್ದರೂ ಕೂಡ ಶ್ರೀಧರ ಎಂಬ ನಾಮ ಹೊತ್ತು ಪರಮಾತ್ಮನೊಬ್ಬನು ನಮಗಾಗಿ ಬಂದಿದ್ದಾನಲ್ವೇ? ಅವನೇ ನಮ್ಮ ಅಂತರಾತ್ಮ, ಅವನೇ ನಮ್ಮ ಆತ್ಮಾರಾಮ, ಅವನೇ ನಮ್ಮ ಕುಲದೈವ, ಅವನೇ ನಮ್ಮ ಮನೆ ದೈವ. ಶ್ರೀಧರ ಸ್ವಾಮಿಗಳು ಕರುಣೆ ಮಾತ್ರದಿಂದ ನಮ್ಮೆಲ್ಲರ ಅಘವನ್ನು ಅಳಿಸಿ, ಅಂದರೆ ಪಾಪವನ್ನು ನಿವಾರಿಸಿ ಆನಂದವನ್ನು ನೀಡಿ ಸ್ವಾನಂದಿಗಳನ್ನಾಗಿ ಮಾಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂತಹ ಶ್ರೀಧರ ಎಂಬ ನಾಮವನ್ನು ನಮ್ಮಲ್ಲಿ ಪ್ರತಿಷ್ಠಾಪಿಸಿ ಗುರುಭಕ್ತಿ ಭಾವವನ್ನು ವೃದ್ಧಿಸಿ ಜ್ಞಾನಾಮೃತದ ಬಿಂದುವನ್ನು ಕರಪುಟದಲ್ಲಿ ನೀಡಿ ಅನುಗ್ರಹಿಸ್ತಾ ಇರುವಂಥ ಶ್ರೀ ಶ್ರೀಧರ ಗುರುದಾಸ ಸ್ವಾಮಿಗಳಿಗೆ ಪುನಃ ಪುನಃ ಭಾವಾತ್ಮಕವಾದ ವಂದನೆಗಳನ್ನು ನಾವು ಸಲ್ಲಿಸಬೇಕು. ಮಹಿಮರಾದ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತೇವೆ. ಅಗಾಧ ಮಹಿಮರಾದ ಶ್ರೀ ಶ್ರೀಧರ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ನಾವು ಚರಿತ್ರೆಯ ಮುಂದಿನ ಭಾಗವನ್ನು ನೋಡ್ತೇವೆ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ಭಕ್ತರನ್ನು ಉದ್ಧರಿಸ್ತಾ ಸಾಗರದ ಭೀಮನಕೋಣೆ ಎಂಬ ಊರಿಗೆ ಹೋಗ್ತಾರೆ. ಅಲ್ಲಿ ಅತ್ಯಂತ ಆನಂದಕರವಾದ ದಿವ್ಯ ಗುರುಮಹಿಮೆಯೊಂದು ನಡೀತಂತೆ. ಭಕ್ತರೆಲ್ಲ ಅದರಿಂದ ಬಹಳ ಸಂತೋಷಗೊಂಡ್ರಂತೆ. ಸಂತ ಸದ್ಗುರುವಿಗೆ ಯಾರು ಶರಣಾಗ್ತಾರೋ ಅವರನ್ನು ಆ ಸದ್ಗುರುಗಳು ಸಂತ ಸಜ್ಜನರನ್ನಾಗಿಯೇ ಮಾಡ್ತಾರೆ ಹೇಳುವ ಶ್ರೀ ಸಮರ್ಥರಾಮದಾಸರ ನುಡಿ ತ್ರಿಕಾಲ ಸತ್ಯ. ಅದರಂತೆ ಇಲ್ಲಿ ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ನಡೀತಂತೆ. ಭೀಮನಕೋಣೆ ಎಂಬ ಊರಿನ ಸಮೀಪ ಹೆಗ್ಗೋಡು ಎಂಬ ಊರಿದೆ. ಆ ಹೆಗ್ಗೋಡು ಎಂಬ ಊರಿನಲ್ಲಿ ರಾಮಕೃಷ್ಣ ಎಂಬ ಕಳ್ಳನೊಬ್ಬ ವಾಸವಾಗಿದ್ದಂತೆ. ಅವನು ಆ ಪ್ರಾಂತದಲ್ಲಿ ಬಹಳ ಪ್ರಖ್ಯಾತ ಕಳ್ಳನಾಗಿದ್ದಂತೆ. ಎಷ್ಟೇ ಕಾವಲನ್ನು ಕಾಯ್ತಾ ಇದ್ರೂ ಕೂಡ ತನ್ನ ಮಾತಿನ ಪ್ರಕಾರ ಅವನು ಕದಿಯದೆ ಬಿಡ್ತಿರಲಿಲ್ಲ. ಅಷ್ಟು ಮಹಾಕಳ್ಳನಾಗಿದ್ದಂತೆ ಅವನು.
ಇಂದು ನಿಮ್ಮಲ್ಲಿ ಕಳ್ಳತನ ಮಾಡ್ತೇನೆ ಹೇಳಿಕೊಂಡು ಕದಿಯುವಂಥ ಸಾಹಸ ಅವನಲ್ಲಿತ್ತು. ಅಂಥ ಪ್ರಖ್ಯಾತ ಕಳ್ಳನು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಬರ್ತಾನೆ. ಅಂದು ನಮ್ಮ ಶ್ರೀ ಶ್ರೀಧರ ಸ್ವಾಮಿಗಳು ಕರ್ಮದಂತೆ ಫಲ ಹೇಳುವ ವಿಚಾರವಾಗಿ ಪ್ರವಚನ ಮಾಡ್ತಾ ಇದ್ರಂತೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಾಕೃತ ಶುಭಾಶುಭಂ. ಮನುಷ್ಯನು ತಾನು ಮಾಡಿದ ಕರ್ಮ ಒಳ್ಳೆಯದಾಗಿದ್ದರೆ ಒಳ್ಳೆಯ ಫಲವನ್ನೇ ಅನುಭವಿಸ್ತಾನೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲವನ್ನೇ ಅನುಭವಿಸ್ತಾನೆ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಕರ್ಮದ ಫಲವನ್ನು ಕಲ್ಪಕೋಟಿಯಷ್ಟು ವರ್ಷ ಕಳೆದರೂ ಅನುಭವಿಸಿಯೇ ತೀರಿಸಬೇಕಾಗ್ತದೆ. ಕರ್ಮದ ಫಲವನ್ನು ಮಾಡಿದವನೇ ಅನುಭವಿಸಬೇಕಾಗ್ತದೆ. ಒಬ್ಬನು ಮಾಡಿದಂಥ ಕರ್ಮದ ಫಲವನ್ನು ಮತ್ತೊಬ್ಬನು ಅನುಭವಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ಮಾಡಿದ್ದುಣ್ಣು ಮಹಾರಾಯ ಹೇಳ್ತಾರೆ, ಬುದ್ಧಿಹೀನ ಕರ್ಮ ಬಹುಹೀನ, ಬುದ್ಧಿಯುಕ್ತ ಕರ್ಮ ಪರಮ ಪಾವನ. ಬುದ್ಧಿಹೀನತೆಯಿಂದ ಮಾಡುವ ಕರ್ಮ ಬಹಳ ಹೀನ ಫಲವನ್ನೇ ಕೊಡುತ್ತದೆ. ಉತ್ತಮ ಬುದ್ಧಿಯಿಂದ ಮಾಡಿದ ಕರ್ಮ ಉತ್ತಮ ಫಲವನ್ನು ಕೊಡುತ್ತದೆ. ಆದ್ದರಿಂದ ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡಬೇಕು. ಭಗವದರ್ಪಣ ಭಾವದಿಂದ ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು. ಹೀನ ಕರ್ಮಗಳನ್ನು ತ್ಯಾಗ ಮಾಡಬೇಕು. ಪರಮಾತ್ಮನು ಮೆಚ್ಚುವ ರೀತಿಯಲ್ಲಿ ಕರ್ತವ್ಯ ಕರ್ಮ ಮಾಡಿ ಜೀವಿಸಿ ಅವನ ಪೂರ್ಣ ಕೃಪೆಗೆ ಪಾತ್ರರಾಗಬೇಕು ಅಂತ ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ದರಂತೆ. ಆ ರಾಮಕೃಷ್ಣ ಎಂಬ ಕಳ್ಳನೂ ಕೂಡ ಶ್ರೀ ಶ್ರೀಧರ ಸ್ವಾಮಿಗಳ ಪ್ರವಚನದ ಪ್ರತಿ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳ್ತಾ ಇದ್ದಂತೆ. ಆದರೆ ಅಲ್ಲಿ ಸೇರಿದಂಥ ಜನರು ಮಾತ್ರ ಇವನು ಯಾವುದೋ ಕಳ್ಳತನ ಮಾಡಲಿಕ್ಕಾಗಿಯೇ ಬಂದಿರಬಹುದು ಹೇಳಿ ಬಹಳ ಭಯಪಟ್ಕೊಂಡ್ರಂತೆ. ಶ್ರೀ ಶ್ರೀಧರ ಸ್ವಾಮಿಗಳ ಪ್ರವಚನ ಮುಗಿದ ಮೇಲೆ ಅವನು ಬಹಳ ಪಶ್ಚಾತ್ತಾಪದಿಂದ ನೊಂದ್ಕೊಳ್ತಾನಂತೆ. ಅವನ ಕಣ್ಣುಗಳಲ್ಲಿ ಕಂಬನಿ ತುಂಬಿ ಹರಿತಾ ಇದೆ. ತಾನು ಮಾಡಿದಂಥ ಕಳ್ಳತನದ ಹಿಂದಿನ ನೆನಪುಗಳೆಲ್ಲ ಅವನಲ್ಲಿ ಸುಳಿದಾಡಲಿಕ್ಕೆ ಶುರು ಮಾಡಿದ್ವಂತೆ. ಎಷ್ಟೋ ಜನರ ಧನ ಕನಕಗಳನ್ನು ಕದ್ದು ಅವರಿಗೆಲ್ಲ ಬಹಳ ನೋವನ್ನುಂಟು ಮಾಡಿಬಿಟ್ಟೆ. ನಾನು ಮಾಡಿದ ಕಳ್ಳತನದ ಕರ್ಮವನ್ನು ಶ್ರೀ ಶ್ರೀಧರ ಸ್ವಾಮಿಗಳು ಹೇಳಿದ ಹಾಗೆ ನಾನೇ ಅನುಭವಿಸಬೇಕಲ್ಲದೆ ಮತ್ಯಾರೂ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳತನ ಮಾಡಿ 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 ಅಪಾರ ಪಾಪ ಸಂಗ್ರಹ ಮಾಡಿಬಿಟ್ಟೆ ನಾನು. ಇಂದು ಶ್ರೀ ಶ್ರೀಧರ ಸ್ವಾಮಿಗಳು ನನ್ನ ಸಲುವಾಗಿಯೇ ಪ್ರವಚನದಲ್ಲಿ ಹೇಳಿದ್ದಾರೆ ಹೇಳುವ ಅರಿವು ಅವನಿಗುಂಟಾಯಿತು. ಸಹಸ್ರಾರು ಜನರ ಎದುರಿಗೇ ಹೋಗಿ ಅವನು ಶ್ರೀ ಶ್ರೀಧರ ಸ್ವಾಮಿಗಳ ಪರಮ ಪಾದಾರವಿಂದಗಳ ಮೇಲೆ ಬಿದ್ದು ಕಣ್ಣೀರನ್ನು ಸುರಿಸ್ತಾನೆ. ಸ್ವಾಮಿ, ನನ್ನನ್ನು ಉದ್ಧರಿಸಬೇಕು. ಅಷ್ಟರಲ್ಲಿ ಅಲ್ಲಿರುವಂಥ ಕೆಲವು ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ, ಸ್ವಾಮಿ, ಇವನು ಬಹಳ ಪ್ರಸಿದ್ಧ ಕಳ್ಳನಿದ್ದಾನೆ ಹೇಳಿ ಅವನ ವಿಚಾರವನ್ನೆಲ್ಲ ಶ್ರೀ ಶ್ರೀಧರರಿಗೆ ಹೇಳಿದರಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ತಮ್ಮ ಮೃದು ಮಧುರವಾದಂಥ ಮಾತಿನಿಂದ ಅವನನ್ನು ವಿಚಾರಿಸ್ತಾರೆ. ಅವನ ಎಲ್ಲ ಅಪರಾಧಗಳನ್ನು ಅವನು ಶ್ರೀ ಶ್ರೀಧರ ಸ್ವಾಮಿಗಳಲ್ಲಿ ಹೇಳಿಕೊಳ್ತಾನೆ. ಕರುಣಾಮಯಿಗಳಾದಂಥ ಶ್ರೀ ಶ್ರೀಧರ ಸ್ವಾಮಿಗಳು ಅವನನ್ನು ಕುರಿತು ಹೇಳ್ತಾರೆ, ತಮ್ಮ, ಕಳ್ಳತನದಿಂದ ನಿನಗೆ ಅನರ್ಥವೇ ಇದೆ. ಕಳ್ಳತನದ ದೋಷವನ್ನೆಲ್ಲ ನೀನು ಮುಂದೆ ಅನುಭವಿಸಲೇಬೇಕಾಗ್ತದೆ. ಪರಧನ, ಪರಸ್ತ್ರೀ ಇವುಗಳಲ್ಲಿ ಎಂದಿಗೂ ಆಸೆಯನ್ನು ಇಟ್ಕೊಳ್ಬಾರ್ದು. ಹಿಂದೆ ಜನ್ಮ ಜನ್ಮಾಂತರದಲ್ಲಿಯೂ ಪರಿಹಾರ ಆಗದಷ್ಟು ಪಾಪಕರ್ಮ ನೀನು ಮಾಡಿದ್ದೆ. ಆದರೆ ಈಗ ನಿನಗೆ ಸಂಪೂರ್ಣ ದೋಷಮುಕ್ತನಾಗಿ ಒಳ್ಳೆಯದಾಗಲಿಕ್ಕೆ ಒಂದು ಅವಕಾಶ ಇದೆ. ಮಾಡಿದಂಥ ಕರ್ಮಕ್ಕೆ ನೊಂದು ಅನುತಾಪದಿಂದ ಮುಂದೆ ಇಂತಹ ದುಷ್ಕೃತ್ಯವನ್ನು ನಾನು ಮಾಡುವುದಿಲ್ಲ ಹೇಳಿ ಪ್ರಮಾಣ ಮಾಡಿ ಭಗವಂತನನ್ನು ಚಿಂತಿಸ್ತಾ ಮುಂದುವರೆದರೆ ನಿನಗೆಲ್ಲ ಒಳ್ಳೆಯದಾಗ್ತದೆ. ಈ ಕಳ್ಳತನವನ್ನು ಬಿಟ್ಟು ಉದರ ಪೋಷಣೆಗಾಗಿ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರೂ ನಿನ್ನ ಬದುಕು ಒಳ್ಳೆಯದಾಗಿ ಸಾಗ್ತದೆ. ಆದರೆ ಕಳ್ಳತನವನ್ನು ಮಾತ್ರ ಮಾಡಬೇಡಾಳು ಶ್ರೀ ಶ್ರೀಧರ ಸ್ವಾಮಿಗಳು ಬಹಳ ಕರುಣೆಯಿಂದ ಸುವರ್ಣ ಮಂತ್ರಾಕ್ಷತೆಯನ್ನು ಅವನಿಗೆ ಕೊಡ್ತಾರಂತೆ. ರಾಮಕೃಷ್ಣ ಎನ್ನುವಂಥ ಆ ಕಳ್ಳನು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಸ್ಮರಣೆ ಮಾಡ್ತಾನೆ. ಅಂದಿನಿಂದಲೇ ಸಂಪೂರ್ಣ ಕಳ್ಳತನ ಮಾಡುವುದನ್ನು ಬಿಟ್ಟುಬಿಡ್ತಾನೆ. ಅಷ್ಟೇ ಅಲ್ಲ, ನಾನು 4ನೇ ನಂಬರ್ ಕಳ್ಳ ಹೇಳಿ ಬರೆದುಕೊಂಡು ಆ ಫಲಕವನ್ನು ಕೊರಳಿಗೆ ಹಾಕಿಕೊಂಡು ಮನೆಗೆ ತಿರುಗ್ತಾನೆ. 4ನೇ ನಂಬರ್ ಕಳ್ಳ ಅಂದರೆ ಅರ್ಥ ಏನು ಹೇಳಿ ಅವನಲ್ಲಿ ಯಾರಾದರೂ ಕೇಳಿದರೆ ನಾನು ಮುಮುಕ್ಷೋಳಿ ಹೇಳ್ತಿದ್ದಂತೆ. ಅವನು ಶ್ರೀ ಶ್ರೀಧರ ಸ್ವಾಮಿಗಳ ಪ್ರವಚನವನ್ನು ಕೇಳಿದ್ರಿಂದಲೂ ಶ್ರೀ ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದಲೂ ಆ ಪ್ರಖ್ಯಾತ ಕಳ್ಳನು ಸಜ್ಜನನಾಗಿಬಿಡ್ತಾನೆ. ಶ್ರೀ ಶ್ರೀಧರ ಸ್ವಾಮಿಗಳ ಮಹಿಮೆ ಇಷ್ಟು ಅಪಾರವಾಗಿದೆ. ಕೆಲವು ವರ್ಷಗಳ ಹಿಂದೆ ಸಾಗರ ತಾಲೂಕಿನ ಆ ಭಾಗದಲ್ಲಿ ನಮ್ಮ ಬ್ರಹ್ಮಚೈತನ್ಯ ಸದ್ಗುರು ಶ್ರೀ ಶ್ರೀ ಗುರುದಾಸ ಸ್ವಾಮಿಗಳು ಪಾದಪೂಜೆಗಾಗಿ ಹೋದಾಗ ಆ ರಾಮಕೃಷ್ಣನೆಂಬವನು
ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕೊರಳಲ್ಲಿ 4ನೇ ನಂಬರ್ ಕಳ್ಳ ಹೇಳಿ ಬರೆದಂಥ ಫಲಕವನ್ನು ಹಾಕ್ಕೊಂಡು ನಾಮಭಜನೆ ಹೇಳ್ತಾ ಕುಣಿದಾಡ್ತಿದ್ದ. ಅವನಿಗೆ ಆಗ ಮುಪ್ಪು ಬಂದಿತ್ತು. ಹಾಗಾಗಿ ಆತನ ಚಿಕ್ಕ ಗುಡಿಸಲಿರುವ ಭೂಮಿಯನ್ನು ನಮ್ಮ ಸದ್ಗುರುಗಳಿಗೆ ಅರ್ಪಣೆ ಮಾಡಬೇಕು ಬಂದಿದ್ದ. ಆದರೆ ನಮ್ಮ ಸದ್ಗುರುಗಳು ಅದನ್ನು ಸ್ವೀಕಾರ ಮಾಡಲಿಲ್ಲ. ಅವನಲ್ಲಿ ಅಷ್ಟೊಂದು ಸದ್ಭಾವನೆ ಶ್ರೀ ಶ್ರೀಧರ ಸ್ವಾಮಿಗಳ ಕೃಪೆಯಿಂದ ಉಂಟಾಗಿತ್ತು. ಕೊನೆಗೆ ಶ್ರೀ ಗುರುಸ್ಮರಣೆಯನ್ನು ಮಾಡ್ತಲೇ ಅವನು ದಿನವನ್ನು ಕಳೀತಾ ಶ್ರೀ ಗುರುಚರಣಾರವಿಂದವನ್ನು ಸೇರಿಕೊಂಡ ಹೇಳಿ ಹೇಳ್ತಾರೆ. ಹೀಗಿರುವಾಗ ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ದಿನ ತಮ್ಮ ಸೇವಕರನ್ನೆಲ್ಲ ಕುರಿತು, ಮಕ್ಕಳಿರ, ಪ್ರತಿಯೊಬ್ಬರ ಭವಿಷ್ಯ ಅವರವರ ಅನುಷ್ಠಾನದ ಸರ್ವೋತ್ಕೃಷ್ಟವಾದ ಸಾಧನೆಯಲ್ಲಿಯೇ ಇರುತ್ತದೆ. ಸಾಧನೆ ಕಷ್ಟ, ಮೊದಲು ಅದನ್ನು ಸಹಿಸಿಕೊಳ್ಬೇಕು. ಮೊದಲು ಕಷ್ಟ ಸಹಿಸದೇ ಇದ್ದರೆ ಎಲ್ಲವೂ ನಿಷ್ಫಲವಾಗಿಬಿಡುತ್ತದೆ. ಸಾಧನೆಯ ಕಷ್ಟ ಸಹಿಸಿದ ಮೇಲೆಯೇ ಜೀವಿ ಸಿದ್ಧನಾಗ್ತಾನೆ, ಗುರಿಯನ್ನು ಸಾಧಿಸಿಕೊಳ್ತಾನೆ. ಪರಮಾರ್ಥ ಎನ್ನುವಂಥ ಕಬ್ಬಿಣದ ಕಡಲೆಯನ್ನು ತಿಂದು ಅರಗಿಸಿಕೊಂಡವನೇ ಆ ಪರಬ್ರಹ್ಮ ಪದದಲ್ಲಿ ಆನಂದಿಸ್ತಾನೆ ಹೇಳಿ ಸಂತರು ಹೇಳ್ತಾರೆ. ಹಾಗೆ ಸಂಸಾರದಲ್ಲಿ ಬಹಳ ಕಷ್ಟದಿಂದ, ತ್ರಿವಿಧ ತಾಪದಿಂದ ನೊಂದು ಬೆಂದಂಥ ಜೀವಿಯೇ ಪರಮಾರ್ಥಕ್ಕೆ ಅಧಿಕಾರಿಯಾಗ್ತಾನೆ. ಇಂತಹ ವಿರಕ್ತರು ಮಾತ್ರ ಪರಮಾರ್ಥವನ್ನು ಕಂಡು ಅನುಭವಿಸ್ತಾರೆ. ಹೀಗೆ ಪ್ರಪಂಚದಲ್ಲಿದ್ದವರು ಅಧ್ಯಾತ್ಮ ಮಾರ್ಗವನ್ನು ಅವಲಂಬಿಸುವುದು ಅಂದರೆ ಅದು ಸುಲಭದ ಸಾಧನೆಯೂ ಅಲ್ಲ. ಕಶ್ಚಿದ್ಧೀರ ಹೇಳಿ ವೇದಾಂತ ಹೇಳುತ್ತದೆ. ಯಾರಾದರೂ ಒಬ್ಬನು ಈ ಪರಮಾರ್ಥ ಮಾರ್ಗದಲ್ಲಿ ಮುಂದೆ ನಡೆದರೆ ಅವನು ಶೂರನೆಯಲ್ಲಿ ಇಳಿಸ್ಕೊಳ್ತಾನೆ. ಮಕ್ಕಳಿನ ಸದ್ಗುರು ಕೃಪೆಯಾದರೂ ಯಾಕೆ? ಸದ್ಗುರು ಕೃಪೆಯನ್ನು ಪಡೆದು ತನ್ನನ್ನು ತಾನು ಶೋಧಿಸಿಕೊಳ್ಬೇಕು. ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಪರಮಾರ್ಥದ ಪ್ರಾಪ್ತಿಗಾಗಿ ಶಾಸ್ತ್ರೀಯವಾದ ಶುದ್ಧ ಆಚರಣೆಯ ಅವಶ್ಯಕತೆ ಇರುತ್ತದೆ. ಗುರು ಶರಣಾಗತಿಯ ಅವಶ್ಯಕತೆ ಇರುತ್ತದೆ. ಹೀಗೆ ಭಕ್ತರಿಗೆ ಸಾಧನೆಯ ಮಾರ್ಗವನ್ನು ಶ್ರೀ ಶ್ರೀಧರ ಸ್ವಾಮಿಗಳು ಬೋಧಿಸಿದರಂತೆ. ಅಷ್ಟರಲ್ಲಿ ಒಬ್ಬ ಭಕ್ತೆಯು ಶ್ರೀ ಶ್ರೀಧರ ಸ್ವಾಮಿಗಳ ಪಾದವನ್ನು ಹಿಡಿದು ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದಂತೆ. ಶ್ರೀ ಶ್ರೀಧರ ಸ್ವಾಮಿಗಳು ಮಂಗಳೂರಿನಲ್ಲಿರುವಾಗ ಬಾಲ್ಯದಿಂದಲೂ ಶ್ರೀ ಗುರುಗಳ ತತ್ವಬೋಧೆಯನ್ನು ಕೇಳಿ ಅವಳು ಅಧ್ಯಾತ್ಮದಲ್ಲಿ ಬಹಳ ಒಲವನ್ನು ಹೊಂದಿದ್ದು, ಪ್ರೀತಿಯನ್ನು ಹೊಂದಿದ್ದು. ತನ್ನ ಜೀವನ, ತನ್ನ ಬದುಕು ಪರಮಾರ್ಥದಲ್ಲಿ ಮುಂದುವರಿಬೇಕು ಹೇಳುವ ನಿಶ್ಚಲ ನಿರ್ಣಯ ಅವಳಲ್ಲಿತ್ತು. ಆದರೆ ಮನೆಯ ಹಿರಿಯರೆಲ್ಲ ಅವಳ ಮುಂದಿನ ಭವಿಷ್ಯದ ಕುರಿತು ಯೋಚಿಸಿ ಮಂಗಲ ಕಾರ್ಯ ಮಾಡಬೇಕು ಹೇಳಿ ನಿಶ್ಚಯ ಮಾಡಿದ್ರಂತೆ. ತಾನು ಪ್ರಪಂಚದಲ್ಲಿ ಬೆಳಬೇಕಾಯಿತು ಹೇಳಿ ಅವಳು ಬಹಳ ದುಃಖಿತಳಾಗಿ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಾರವಿಂದಗಳನ್ನು ಹಿಡ್ಕೊಂಡು ಎಲ್ಲವನ್ನೂ ನಿವೇದಿಸಿಕೊಳ್ಳುತ್ತಾಳೆ. ಆಗ ಶ್ರೀ ಶ್ರೀಧರ ಸ್ವಾಮಿಗಳು, ಮಗಳೇ, ನಿರಾಶೆ ಹೊಂದಬೇಡ, ಇಷ್ಟಪಡಬೇಡ. ಪ್ರಾರಬ್ಧದಿಂದ ಒಮ್ಮೆ ಗೃಹಸ್ಥಾಶ್ರಮಕ್ಕೆ ಸೇರಿದರೂ ಕೂಡ ನಿನ್ನ ಆತ್ಮನಿಷ್ಠೆ, ಆಧ್ಯಾತ್ಮಾಸಕ್ತಿಯನ್ನು ನೀನು ಇಟ್ಕೊಂಡಿದ್ದೇ ಆದರೆ ಪ್ರಪಂಚಕ್ಕೆ ಆತ್ಮನಿಷ್ಠೆಯನ್ನು ಭಂಗಗೊಳಿಸುವಂಥ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭಾವನಾ, ಭೋಗ, ದೇಹ, ಆಶ್ರಮ, ಧರ್ಮ, ಕರ್ಮ, ಸಂಸ್ಕಾರ ಅಲ್ಲದೆ ಸಂಚಿತ ಈ ಎಲ್ಲ ಸೇರಿಕೊಂಡರೂ ಕೂಡ ಎಲ್ಲವುಗಳಿಗೂ ಪ್ರಕಾಶಕನಾದಂಥ ಆತ್ಮನ ಮಾತ್ರ ಯಾವುದಕ್ಕೂ ಅಂಟುಕೊಳ್ಳದೇ ಇರ್ತಾನೆ. ಆ ನಿರ್ಲಿಪ್ತ ಸ್ವರೂಪ, ಅಲಿಪ್ತ ಸ್ವರೂಪ ನಿನ್ನ ನಿತ್ಯ ನಿರ್ವಿಕಾರವಾದ ಸ್ವರೂಪವೇ ಆಗಿದೆ. ಅದು ತನ್ನ ನಿಜಬೋಧೆಯಿಂದ ಸ್ಫುರದ್ರೂಪವಾಗ್ತದೆ. ಇಂಥ ಆತ್ಮಸ್ವರೂಪದ ಕಡೆಗೆ ನಿನ್ನ ವಿವೇಕದ ದೃಷ್ಟಿಯನ್ನು ತಿರುಗಿಸು. ಪ್ರಾರಬ್ಧದ ದೇಹಕ್ಕೆ ಪ್ರಕಾಶಕವಾಗಿರುವಂಥ ಚಿದಾನಂದ ಬ್ರಹ್ಮಸ್ವರೂಪವೇ ನೀನಾಗಿ ಬಾಳು ಹೇಳಿ ಶ್ರೀ ಶ್ರೀಧರ ಸ್ವಾಮಿಗಳು ಆಶೀರ್ವದಿಸಿದರಂತೆ ಅವಳಿಗೆ. ಶರಣಾಗತರಾಗಿ ಬಂದಂಥ ಭಕ್ತರಿಗೆ ದಿವ್ಯವಾದ ಆತ್ಮಸ್ವರೂಪದ ತತ್ವವನ್ನು ಬೋಧಿಸಿ ಆ ಭಕ್ತರನ್ನು ಪರಮ ಪದದ ಕಡೆಗೆ ಕರೆದೊಯ್ತಿದ್ದರು ಶ್ರೀ ಶ್ರೀಧರ ಸ್ವಾಮಿಗಳು. ನಿಮ್ಮೆಲ್ಲರ ನಿತ್ಯ ನಿರ್ವಿಕಾರವಾದ ಆತ್ಮಸ್ವರೂಪವೇ ಶ್ರೀ ಶ್ರೀಧರ ಹೇಳಿ ಬೋಧಿಸಿ ಅವರ ಅಂತರಂಗದಲ್ಲಿಯೂ ನಿರ್ಗುಣ ನಿರ್ವಿಕಾರವಾದ ತಮ್ಮ ಸ್ವರೂಪವನ್ನೇ ಸಂಸ್ಥಾಪಿಸಿ ಭಕ್ತರಿಗೆ ಸಾಯುಜ್ಯ ಮುಕ್ತಿಯ ಮಾರ್ಗವನ್ನು ತೋರಿಸ್ತಿದ್ರು ನಮ್ಮ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು. ಹಾಗೆಯೇ ಸದ್ಗುರುವಿನ ಹೊರತು ಅನ್ಯರಾರೂ ಇಲ್ಲ ಹೇಳುವ ಭಾವನೆ ಎಷ್ಟೋ ಭಕ್ತರಲ್ಲಿ ಮೂಡಿತ್ತು. ಹೀಗೆ ಸದ್ಭಕ್ತರಿಗೆ ಅಲ್ಲಲ್ಲಿ ತತ್ವಬೋಧೆಯನ್ನು ನೀಡುತ್ತಾ ಸಂಸಾರದ ಜೀವನದಲ್ಲಿ ಅನೇಕ ಕಷ್ಟಗಳಿಗೆ ಗುರಿಯಾಗಿರುವಂಥ ಜನರ ಸಂಕಟಗಳನ್ನು ಪರಿಹಾರ ಮಾಡ್ತಾ ಸಾಗರ ಪ್ರಾಂತದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಭಕ್ತರ ಆರ್ತಧ್ವನಿಯನ್ನು ಆಲಿಸಿ ಶಿರಸಿಗೆ ಶ್ರೀ ಶ್ರೀಧರ ಸ್ವಾಮಿಗಳು ಬರುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳಿಂದ ದಿವ್ಯ ಪಾದುಕೆಗಳನ್ನು ಪಡೆದಂಥ ಭಾಗ್ಯವಂತ ಮಹಾಬಲೇಶ್ವರ ಶ್ರೀ ಶ್ರೀಧರ ಸ್ವಾಮಿಗಳ ಸ್ಮರಣೆಯೊಂದಿಗೆ ಜೀವನವನ್ನು ಸಾಗಿಸ್ತಾ ಇದ್ದ ಶಿರಸಿಯಲ್ಲಿ. ಅವನ ಪತ್ನಿಯಾದಂಥ ಆ ತಾಯಿ ಲಕ್ಷ್ಮಿಯ ಸಹೋದರರು ಸಂಪೂರ್ಣ ಲೌಕಿಕ ದಂಬಾಚಾರಕ್ಕೆ ಒಳಪಟ್ಟಂಥವರವರು. ಮೃದೋಹೋ
ಪರಿಭವೋ ನಿತ್ಯಂ ಎನ್ನುವ ಹಾಗೆ ಮೆತ್ತಗಿರುವಂಥವನು, ಸಾತ್ವಿಕವಾಗಿರುವಂಥವನು ಯಾವಾಗಲೂ ಅಪಮಾನಕ್ಕೆ ಒಳಗಾಗ್ತಾನೆ, ತಿರಸ್ಕಾರಕ್ಕೆ ಒಳಗಾಗ್ತಾನೆ ಹೇಳುವ ಮಾತಿದೆ. ಅಂತಹ ಸ್ಥಿತಿಯೇ ಮಹಾಬಲೇಶ್ವರನದಾಗಿತ್ತು. ತಾಯಿ ಲಕ್ಷ್ಮಿಗೆ ಹಿರಿಯ ಪುತ್ರನು ಹೊಟ್ಟೆಯಲ್ಲಿರುವಾಗ ಸಹೋದರರ ಒತ್ತಾಯ ಮತ್ತು ಅವರ ದುರ್ನುಡಿಗಳಿಗೆ ಒಳಗಾಗಿ ಕಷ್ಟಕ್ಕೆ ಸಿಲುಕುವಂಥ ಸಂದರ್ಭ ಎದುರಾಗ್ತದೆ. ಒಮ್ಮೆ ತಾಯಿ ಲಕ್ಷ್ಮಿಯ ಸಹೋದರನೊಬ್ಬನ ಲಗ್ನವನ್ನು ನಿಶ್ಚಯ ಮಾಡಿದ್ರಂತೆ. ತಾಯಿ ಲಕ್ಷ್ಮಿ ಎಷ್ಟೇ ಹೇಳಿದರೂ ಕೂಡ ಕೇಳದೆ ಆ ಸಹೋದರನು ಲಗ್ನಕ್ಕೆ ನೀನು ಹೋಗಲೇಬೇಕು ಎಂದು ಸಿಟ್ಟಿನಿಂದ ಹೇಳಿದ್ದಂತೆ. ಅವನ ಆ ದುರ್ನುಡಿಯನ್ನು ಕೇಳಲಿಕ್ಕೆ ಆಗದೆ ಆ ಲಗ್ನಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂತು ತಾಯಿ ಲಕ್ಷ್ಮಿಗೆ. ಸಹೋದರರ ಮನೆಯಲ್ಲಿರುವ ತಾಯಿ ಲಕ್ಷ್ಮಿಗೆ ಅವರ ಮಾತಿನಿಂದ ನಡೆಯಬೇಕಾದದ್ದು ಅನಿವಾರ್ಯವಾಯಿತು, ನಡ್ಕೊಳ್ಳೇಬೇಕಾಯಿತು. ಆ ವಿವಾಹಕ್ಕೆ ಹೋಗ್ತಾ ಇರುವಾಗ ಅವಳು ಕುಳಿತಿದ್ದಂಥ ವಾಹನ ಮಾರ್ಗದ ಪಕ್ಕದ ಒಂದು ಆಳಕ್ಕೆ ಬಿದ್ದುಬಿಡ್ತಂತೆ. ಆ ಪರಿಣಾಮದಿಂದಾಗಿ ಅವಳ ಹೊಟ್ಟೆಯಲ್ಲಿರುವಂಥ ಮಗುವಿಗೆ ಕೆಟ್ಟ ಪರಿಣಾಮ ಆಯಿತು. ಮುಂದೆ ಮಗು ಹುಟ್ಟಿತು. ಹುಟ್ಟಿದ ಮೇಲೆ ಮಗುವಿನ ಒಂದು ಕಾಲು ಊನವಾಗಿಬಿಡ್ತು, ನಡೆದಾಡಲಿಕ್ಕೆ ಆಗ್ತಿರಲಿಲ್ಲ. ಕಾಲಿಲ್ಲದ ಆ ಮಗುವನ್ನು ನೋಡಿ ತಾಯಿ ಲಕ್ಷ್ಮಿ, ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳ ಹೊರತು ನನ್ನ ಮಗುವನ್ನು ರಕ್ಷಣೆ ಮಾಡುವಂಥವರು ಯಾರೂ ಇಲ್ಲ ಹೇಳಿ, ಹೇ ದೀನದಯಾಳ ಸದ್ಗುರು, ನನ್ನನ್ನು ರಕ್ಷಿಸು. ಬೇರೆಯವರ ಆಶ್ರಯದಲ್ಲಿ ಜೀವಿಸ್ತಾ ಇರುವಂಥ ನಮ್ಮ ಗೋಳು ಯಾವ ಜೀವಿಗೂ ಬೇಡಾಗಿದೆ. ಹೇ ಶ್ರೀಧರ, ನಿನಗೆ ಶರಣಾಗಿ ಬಂದುಬಿಟ್ಟಿದ್ದೇನೆ ನಾನು, ನನ್ನ ಮಗುವಿಗೆ ನಡೆದಾಡುವಂಥ ಸಾಮರ್ಥ್ಯವನ್ನು ಕೊಡು ಹೇಳಿ ಭಕ್ತಿಯಿಂದ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕೆಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಳ್ತಾಳೆ. ತಾಯಿ ಲಕ್ಷ್ಮೀ ಎಂಬ ಈ ಭಕ್ತಿಯ ಪ್ರಾರ್ಥನೆ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಕೇಳಿಸಿತು. ಶ್ರೀ ಶ್ರೀಧರ ಸ್ವಾಮಿಗಳು ಒಂದು ದಿನ ಭಕ್ತ ಮಹಾಬಲೇಶ್ವರನ ಮನೆಗೆ ಆಗಮಿಸಿಬಿಡ್ತಾರೆ. ತಾಯಿ ಲಕ್ಷ್ಮಿಯ ಹಿರಿಯ ಮಗನನ್ನು ಕಂಡು ಶ್ರೀ ಶ್ರೀಧರ ಸ್ವಾಮಿಗಳ ಹೃದಯ ಕರಗುತ್ತಂತೆ. ನಡೆದಾಡಲಿಕ್ಕೆ ಬರಲಾರದಂಥ ಲಕ್ಷ್ಮಿಯ ಮಗನಿಗೆ ತಮ್ಮ ವರದ ಹಸ್ತದಿಂದ ತಾವೇ ಸ್ವತಃ ಭಸ್ಮವನ್ನು ಲೇಪಿಸ್ತಾರೆ. ನೋಡಿ ಎಷ್ಟು ಭಕ್ತವಾತ್ಸಲ್ಯ ಶ್ರೀ ಶ್ರೀಧರ ಸ್ವಾಮಿಗಳಿಗೆ ಅಂದರೆ, ತಂಗಿ, ಇನ್ನು ನಿನ್ನ ಮಗುವಿಗೆ ನಡೆದಾಡುವಂಥ ಸಾಮರ್ಥ್ಯ ಬರ್ತದೆ, ಹೆದರಬೇಡ, ನೀನು ಚಿಂತಿಸಬೇಡ, ನನ್ನ ಆಶೀರ್ವಾದ ಇದೆ ಹೇಳಿ ಅನುಗ್ರಹ ಮಾಡಿದ್ರಂತೆ. ಅಂದಿನಿಂದ ತಾಯಿ ಲಕ್ಷ್ಮಿಯ ಹಿರಿಯ ಮಗನಾದಂಥ ಶ್ರೀಧರ ಎಂಬವನು ಸ್ವತಂತ್ರವಾಗಿ ನಡೆದಾಡ್ತಾನೆ. ಮುಂದೆ ಶ್ರೀ ಶ್ರೀಧರ ಸ್ವಾಮಿಗಳು ಈ ಶ್ರೀಧರ ಎಂಬವನಿಗೆ ಪಾದುಕೆಯನ್ನು ಅನುಗ್ರಹಿಸಿದ್ರಂತೆ. ಶ್ರೀಧರ ಗುರು ಮಹಚರಿತ ಭಗವಾನ್ ಶ್ರೀಧರ ಗುರು ಮಹಚರಿತ.